ಇನ್ನು ಐಟಿ ಸಿಟಿ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಏನ್ ಕೊಡುತ್ತೆ ಅದುವೇ ನಮ್ಮ ಸ್ಟ್ಯಾಂಡ್ ಕೂಡ ಆಗಿರುತ್ತೆ ಅಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಹೈಕೋರ್ಟ್ ಆದೇಶವನ್ನೇನು ಕೊಟ್ಟಿದೆ ಅದರಂತೆ ನಮ್ಮ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಈಗಾಗಲೇ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದ್ದು ಈ ಟೂ ವೀಲರ್ ಟ್ಯಾಕ್ಸಿಗಳ ಆಪರೇಷನ್ಸ್ಗೆ ಬ್ರೇಕ್ ಹಾಕಬೇಕು ಅಂತ ಹೇಳಲಾಗಿದೆ. ಸೊ ನಿನ್ನೆಯಿಂದಾನೇ ಇದಕ್ಕೋಸ್ಕರ ತೀವ್ರವಾದಂತ ತಪಾಸಣೆಯನ್ನ ಬೆಂಗಳೂರಿನಲ್ಲಿ ಪೊಲೀಸರು ಕೈಗೊಂಡಿದ್ದಾರೆ. ಐಟಿ ಸಿಟಿಯಲ್ಲಿ ಬೈಕ್ ಟ್ಯಾಕ್ಸಿಗಳೇನಾದರೂ ಚಲಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವುಗಳನ್ನ ಸೀಸ್ ಮಾಡುವಂತ ಕ್ರಮ. ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಹೈಕೋರ್ಟ್ ಏನು ಆದೇಶ ಕೊಟ್ಟಿರುತ್ತೆ ಅದುವೇ ನಮ್ಮ ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ. ಮುಗೀತು. ಹೈಕೋರ್ಟು ಆದೇಶ ಕೊಟ್ಟಿತ್ತು 3 ತಿಂಗಳ ಮುಂಚೆ. 6 ವಾರ ಕೊಟ್ಟರು. ಮತ್ತೆ ಅವರ ಕೋರಿಕೆ ಮೇರೆಗೆ 6 ವಾರ ಕೊಟ್ಟಿದ್ರು. 6 ವಾರ ಮುಗೀತು. ಅಪೀಲ್ ಹೋಗಿದ್ರು ಡಬಲ್ ಬೆಂಚ್ಗೆ. ಅವರಿಗೆ ಕೋರ್ಟಲ್ಲಿ ಸ್ಟೇ ಕೊಡಲಿಲ್ಲ. ಮತ್ತೆ ಯಾವತ್ತೂ ಮುಂದೆ ಈ ತಿಂಗಳಲ್ಲೇ ಕೊನೆಯಲ್ಲಿ ಯಾವತ್ತೂ ಅದನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟು ಸ್ಟೇ ಕೊಡದೇ ಇರೋದ್ರಿಂದ ಮೊದಲನೇ ಬೆಂಚಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಕಾರ್ಯಗತ ಮಾಡಬೇಕು. ಮತ್ತು ನಮ್ಮ ಇಲಾಖೆಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವರು ಕೂಡ ಕೋರ್ಟು ಆದೇಶ ಇದ್ದರೂ ಕೂಡ ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಕೊರಿಯರು, ಪಾರ್ಸಲ್ಲು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಕಠಿಣ ಕ್ರಮ ತಗೊಳ್ತಾರೆ. ಈಗ ಹೈಕೋರ್ಟು ಆದೇಶ ಕೊಟ್ಟಿತ್ತು 3 ತಿಂಗಳ ಮುಂಚೆ. 6 ವಾರ ಕೊಟ್ಟರು. ಮತ್ತು ಅವರ ಕೋರಿಕೆ ಮೇರೆಗೆ 6 ವಾರ ಕೊಟ್ಟಿದ್ರು. 6 ವಾರ ಮುಗೀತು. ಅಪೀಲ್ ಹೋಗಿದ್ರು ಡಬಲ್ ಬೆಂಚ್ಗೆ. ಅವರಿಗೆ ಕೋರ್ಟಲ್ಲಿ ಸ್ಟೇ ಕೊಡಲಿಲ್ಲ. ಮತ್ತೆ ಯಾವತ್ತೂ ಮುಂದೆ ಈ ತಿಂಗಳಲ್ಲೇ ಕೊನೆಯಲ್ಲಿ ಯಾವತ್ತೂ ಅದನ್ನು ತಗೊಳ್ತೀವಿ.